ನಾವೀಗ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿದ್ವಿ. ನೋಡ್ತಾ ಇರಬೇಕು, ಸಂಪೂರ್ಣವಾಗಿ ದಾವಣಗೆರೆ ಮಹಾನಗರ ಪಾಲಿಕೆ ಬಿಕೋ ಅಂತಕ್ಕಂಥದ್ದು ವಾಹನಗಳೆಲ್ಲ ಸಂಪೂರ್ಣ ಕಾರ್ಯವನ್ನು ಸ್ಥಗಿತಗೊಳಿಸಿ ಒಂದು ಸಂಪೂರ್ಣ ಎಲ್ಲರೂ ರಜೆಯನ್ನು ಹಾಕಿ, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರ್ತಕ್ಕಂಥ ಏನು ರಜೆಯನ್ನು ಹಾಕಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅವರು ಬೆಂಗಳೂರಿನಲ್ಲಿ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಹೋಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆಗೆ 2 ಗೇಟ್ಗಳಿರ್ತಕ್ಕಂಥದ್ದು. ಒಂದು ಗೇಟ್ನಲ್ಲಿ ಸಂಪೂರ್ಣವಾಗಿ ಬೀಗ ಹಾಕಿ ಸಾರ್ವಜನಿಕರಿಗೆ ಅಲ್ಲಿ ಪ್ರವೇಶ ಇಲ್ಲದಂತೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಗೇಟ್ನಲ್ಲಿ ಓಪನ್ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇಲ್ಲಿ ದಿನ ಬೆಳಗಾದರೆ 100 ಜನ ಸುತ್ತಾಡ್ತಿರ್ತಾರೆ. ಆದರೆ ಇವತ್ತು ಒಬ್ಬರು ಇರ್ತಕ್ಕಂಥ ಯಾರು ಕಾಣ್ತಾ ಇಲ್ಲ. ವಿಶೇಷವಾಗಿ ಇವರು ಕೂಡ ಬೇರೆ ಕಡೆಯಿಂದ ಜಗಳೂರು ತಾಲೂಕಿನಿಂದ ಬಂದಂಥದ್ದು. ಏನು ಕೆಲಸಿತ್ತು, ಯಾವಾಗ ಎದಕ್ಕೆ ಬಂದಿದ್ರೆ ಇಲ್ಲಿ? ಸರ್, ಇದು ಬರ್ತ್ಡೇ ಸೆಲೆಬ್ರೇಟ್ ಬಂದಿದ್ದೀವಿ ಸರ್. ಇಲ್ಲಿ ಬಾಗ್ಲಾಗಿದೆ ಸರ್. ಮೊದಲೇನು ಗೊತ್ತಿಲ್ಲ ನಿಮ್ಗೆ? ಇಲ್ಲ ಸರ್, ಗೊತ್ತಿರಲಿಲ್ಲ ಸರ್. ಇಲ್ಲೆಲ್ಲ ಕೇಳ್ರ ಏನಂದ್ರೆ? ಏನಿಲ್ಲ ಸರ್, ನೀವು ಕೇಳಿದ್ರೆ ಏನು ಬಂದಿಲ್ಲ ಸರ್. ಇಲ್ಲಿ ಎಲ್ಲ ಲಾಕ್ ಹಾಕಿದಾರ? ಲಾಕ್ ಹಾಕಿದ್ದಾರೆ ಸರ್. ಏನು ಕೆಲಸ ಆಯ್ತು ನಮ್ದು? ಅದೇ ಬರ್ತ್ಡೇ ಸರ್ಟಿಫಿಕೇಟ್ ಒಂದು ತಿದ್ದುಪಡಿ ಇದೆ ಸರ್. ತಿದ್ದುಪಡಿ ಕೊಟ್ಟ ಇದ್ವಿ. ಯಾವಾಗ ಕೊಟ್ಟಿದ್ರ ಸರ್? ಒಂದು 4-5 ಜನ ಸರ್ ಕೊಟ್ಟು. ಇವತ್ತು ಬಂದಿದ್ರು? ಇವತ್ತು ಬಂದಿದ್ರು ಸರ್. ಈಗ ನೋಡ್ರಿ ಯಾರಿಲ್ಲ ಸರ್ ಅಲ್ಲಿ. ನೋಡ್ತಾ ಇರಬೇಕು, ಸಾರ್ವಜನಿಕರು ಕೂಡ ವಿವಿಧ ಕೆಲಸಗಳಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಏನು ಇಲ್ಲಿರ್ತಕ್ಕಂಥ ಸಂಪೂರ್ಣ ಎಲ್ಲ ಗುತ್ತಿಗೆ ಆಧಾರ ಮೇಲೆ ಇರ್ತಕ್ಕಂಥ ನೌಕರರು ಕೂಡ ಸಂಪೂರ್ಣವಾಗಿ ಆ ಸೇವೆಗೆ ಹಾಜರಾಗದೆ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.